Hello everyone, today we are going to do the exercises of the lesson Somana Tommy. This lesson is from 1st standard Savi Kannada textbook. ಅಭ್ಯಾಸ ಎಕ್ಸಸೈಸಸ್. ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಟಾಮಿ ಮನೆಯ ಬಾಗಿಲ ಬಳಿಗೆ ಬಂದಿತು. ಟಾಮಿ ಕೇಮ್ ನಿಯರ್ ದ ಡೋರ್ ಆಫ್ ದಿ ಹೌಸ್. ಡ್ಯಾಶ್ ಡ್ಯಾಶ್ ನೋಡಿತು. ಇಟ್ ಲುಕ್ಡ್ ಡ್ಯಾಶ್ ಡ್ಯಾಶ್. ಇಟ್ ಲುಕ್ ದಟ್ ಸೈಡ್ ಆ್ಯಂಡ್ ದಿಸ್ ಸೈಡ್. ಆಚೆ ಈಚೆ ನೋಡಿತು. ಟಾಮಿ ಮನೆಯ ಬಾಗಿಲ ಬಳಿಗೆ ಬಂದಿತು. ಆಚೆ ಈಚೆ ನೋಡಿತು. ಸೋಮ ಅದರ ಡ್ಯಾಶ್ ಸವರಿದನು. ಸೋಮ ಪ್ಯಾಟೆಡ್ ಟಾಮೀಸ್ ಡ್ಯಾಶ್ ಹೆಡ್ ತಲೆ. ಸೋಮ ಅದರ ತಲೆ ಸವರಿದನು. ಆಟವಾದ ಬಳಿಕ ಟಾಮಿ ಮನೆಯ ಡ್ಯಾಶ್. ಆಫ್ಟರ್ ಪ್ಲೇಯಿಂಗ್ ಟಾಮಿ ಡ್ಯಾಶ್ ದ ಹೌಸ್. ಇಟ್ ಗಾರ್ಡೆಡ್ ದ ಹೌಸ್. ಕಾಯತೊಡಗಿತು. ಆಟವಾದ ಬಳಿಕ ಟಾಮಿ ಮನೆಯ ಕಾಯತೊಡಗಿತು. ಕೇಳಿರುವ ಪ್ರಶ್ನೆಗಳನ್ನು ಓದಿ. ರೀಡ್ ದ ಬಿಲೋ ಕ್ವೆಶನ್ಸ್. ವಿದ್ಯಾರ್ಥಿಗಳಿಂದ ಓದಿಸಿ. ಆಸ್ಕ್ ದ ಸ್ಟೂಡೆಂಟ್ಸ್ ಟು ರೀಡ್ ದೆಮ್. ಉತ್ತರಗಳನ್ನು ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ. ಆಸ್ಕ್ ದೆಮ್ ಟು ಆನ್ಸರ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಇನ್ ಅ ನೋಟ್ಬುಕ್. ಸೋಮನ ಮಮತೆಯ ನಾಯಿಯ ಹೆಸರೇನು? ವಾಟ್ ಈಸ್ ಸೋಮಾಸ್ ಡಾಗ್ಸ್ ನೇಮ್? ಟಾಮಿ. ಸೋಮನ ಮಮತೆಯ ನಾಯಿಯ ಹೆಸರು ಟಾಮಿ. ಸೋಮನ ಮಮತೆಯ ನಾಯಿಯ ಹೆಸರು ಟಾಮಿ. ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ಏನು ಸುರಿಯಿತು? ವೆನ್ ದ ಡಾಗ್ ಸಾ ದ ದೋಸಾ, ವಾಟ್ ಡ್ರಿಪ್ಡ್ ಆರ್ poured from its mouth? ವಾಟರ್, ನೀರು. ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ನೀರು ಸುರಿಯಿತು. ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ನೀರು ಸುರಿಯಿತು. ನಾಯಿ ಕಂಡ ಸೋಮ ಏನನ್ನು ತಂದನು? ಆಫ್ಟರ್ ಸೀಯಿಂಗ್ ದ ಡಾಗ್, ವಾಟ್ ಡಿಡ್ ಸೋಮ ಬ್ರಿಂಗ್? ಹಿ ಬ್ರಾಟ್ ದೋಸಾ. ನಾಯಿ ಕಂಡ ಸೋಮ ದೋಸೆ ತಂದನು. ನಾಯಿ ಕಂಡ ಸೋಮ ದೋಸೆ ತಂದನು. ಸೋಮನ ತಂಗಿಯ ಹೆಸರೇನು? ವಾಟ್ ಈಸ್ ಸೋಮಾಸ್ ಯಂಗರ್ ಸಿಸ್ಟರ್ಸ್ ನೇಮ್? ವನಜ. ಸೋಮನ ತಂಗಿಯ ಹೆಸರು ವನಜ. ಸೋಮನ ತಂಗಿಯ ಹೆಸರು ವನಜ. ಕೊಟ್ಟಿರುವ ಪ್ರಾಸಪದಗಳನ್ನು ಓದಿಸಿ ಮತ್ತು ಬರೆಯಿಸಿ. ರೀಡ್ ದ ಬಿಲೋ ಗಿವೆನ್ ರೈಮಿಂಗ್ ವರ್ಡ್ಸ್ and make the students write. ಪ್ರಾಸಪದ ಮೀನ್ಸ್ ರೈಮಿಂಗ್ ವರ್ಡ್ಸ್. ಬಂದಿತು, ನೋಡಿತು. ಸುರಿಯಿತು, ಆಡಿಸಿತು. ತಿಂದಿತು, ತೊಡಗಿತು. ನಲಿಯಿತು, ಕುಣಿಯಿತು. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ. Fill in the blanks by choosing the right words. ಸೋಮನ ಮಮತೆಯ ನಾಯಿಯ ಹೆಸರು ಡ್ಯಾಶ್. ರಾಮಿ, ರೂಬಿ, ಟಾಮಿ. ಸೋಮನ ಮಮತೆಯ ನಾಯಿಯ ಹೆಸರು ಟಾಮಿ. ನಾಯಿ ಕಂಡ ಸೋಮ ಡ್ಯಾಶ್ ತಂದನು. ಆಫ್ಟರ್ ಸೀಯಿಂಗ್ ದ ಡಾಗ್, ಸೋಮ ಬ್ರಾಟ್ ಡ್ಯಾಶ್. ಕಡುಬು, ದೋಸೆ, ಚಪಾತಿ. ಹಿ ಬ್ರಾಟ್ ದೋಸಾ. ನಾಯಿ ಕಂಡ ಸೋಮ ದೋಸೆ ತಂದನು. ಟಾಮಿ ಡ್ಯಾಶ್ ದೋಸೆ ತಿಂದಿತು. ಟಾಮಿ ಏಟ್ ದ ದೋಸಾ ಡ್ಯಾಶ್. ಗಬಗಬನೆ, ಚಟಚಟನೆ, ಕಚಕಚನೆ. ಟಾಮಿ ಗಬಗಬನೆ ದೋಸೆ ತಿಂದಿತು. And that brings us to the end of the exercises. Thanks for watching and I'll see you in the next video. Happy learning. ಧನ್ಯವಾದಗಳು.